ಶರಣಪ್ಪ ರೋಜಾ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮತ್ತು ಎಲ್ಲರಿಗೂ ನಮಸ್ಕಾರಗಳು. ಸಹಕಾರ ಸಂಘಗಳ ವಾರ್ಷಿಕ ಮಹಾಸಭೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಲು ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಪ್ರತಿ ವರ್ಷ ಸೆಪ್ಟೆಂಬರ್ 25ರ ಒಳಗೆ ವಾರ್ಷಿಕ ಮಹಾಸಭೆ ಜರುಗಿಸಬೇಕೆಂಬ ನಿಯಮ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 27ರಲ್ಲಿ ವಿವರಿಸಲಾಗಿದೆ. ಮತ್ತು ಈ ರೀತಿ ಸಭೆ ಕರೆಯುವುದು ಎಲ್ಲ ಸಹಕಾರ ಸಂಘಗಳ ಶಾಸನಬದ್ಧ ಕರ್ತವ್ಯವಾಗಿರುತ್ತದೆ. ಈ ವಾರ್ಷಿಕ ಮಹಾಸಭೆಯ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿರುತ್ತೇನೆ. ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ವಿಷಯವೇನೆಂದರೆ, ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯವಾಗಿ ಚರ್ಚಿಸಬೇಕಾದ ವಿಷಯಗಳ ಒಂದು ವಿಷಯ ಸೂಚಿ ಏನಿರಬೇಕು ಎನ್ನುವುದರ ಬಗ್ಗೆ ನಿಮ್ಮ ಮುಂದೆ ವಿವರಿಸಲು ನಾನು ಬಂದಿದ್ದೇನೆ. ಅದು ಈ ವಿಷಯ ಈ ಮುಂದೆ ನೀವು ಜರುಗಿಸಲಿರುವ ಜುಲೈ ಅಥವಾ ಆಗಸ್ಟ್ನಲ್ಲಿ ಸೆಪ್ಟೆಂಬರ್ನಲ್ಲಿ ನೀವು ಜರುಗಿಸಲಿರುವ ವಾರ್ಷಿಕ ಮಹಾಸಭೆಗೆ ಅನುಕೂಲವಾಗಲೆಂದು ನಾನು ಈ ವಿಡಿಯೋವನ್ನು ನಿಮ್ಮ ಎದುರು ಮಂಡಿಸುತ್ತಿದ್ದೇನೆ. ವಾರ್ಷಿಕ ಮಹಾಸಭೆಯ ನೋಟಿಸು ಜಾರಿಗೊಳಿಸುವಾಗ ಅದರಲ್ಲಿ ಏನು ವಿಷಯ ಸೂಚಿ ಇರಬೇಕೆನ್ನುವುದು ಬಹಳ ಮುಖ್ಯವಾಗಿರುತ್ತದೆ. ಆ ವಿಷಯ ಸೂಚಿಗಳು ಯಾವ್ಯಾವು ಇರಬೇಕು ಅನ್ನತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾನು ಸಾದರಪಡಿಸಲು ಇಚ್ಛಿಸುತ್ತೇನೆ. ವಿಷಯ ಸೂಚಿಯಲ್ಲಿ ಮೊದಲನೆಯದಾಗಿ ಸಂಘದ ವಾರ್ಷಿಕ ವರದಿ ಮಂಡನೆಯಾಗಬೇಕು ಮತ್ತು ಅದನ್ನು ಚರ್ಚೆಯ ನಂತರ ಮೀಟಿಂಗ್ನಲ್ಲಿ ಅನುಮೋದಿಸಬೇಕಾಗುತ್ತದೆ. ಎರಡನೇದಾಗಿ ಲೆಕ್ಕ ಪರಿಶೋಧನಾ ವರದಿಯನ್ನು ವಾರ್ಷಿಕ ಮಹಾಸಭೆಯಲ್ಲಿ ಮಂಡಿಸುವುದು ಮತ್ತು ಅದರ ಮೇಲೆ ಆಡಳಿತ ಮಂಡಳಿಯವರು ತಯಾರಿಸಿರತಕ್ಕಂಥ ಅನುಪಾಲನಾ ವರದಿಯನ್ನು ಕೂಡ ವಾರ್ಷಿಕ ಮಹಾಸಭೆಯಲ್ಲಿ ಮಂಡಿಸಿ ಸುದೀರ್ಘ ಚರ್ಚೆ ನಡೆಸಿ ಅದಕ್ಕೆ ಕೂಡ ಆ ವರದಿಗೂ ಕೂಡ ಅನುಮತಿಯನ್ನು ಸೂಚಿಸುವುದು ವಾರ್ಷಿಕ ಮಹಾಸಭೆಯ ಒಂದು ಮುಖ್ಯ ಚರ್ಚೆಯ ವಿಷಯವಾಗಿರುತ್ತದೆ. ಮೂರನೆಯದಾಗಿ ಪ್ರತಿ ವರ್ಷ ಲೆಕ್ಕ ಪರಿಶೋಧನೆಗೋಸ್ಕರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 63ರಲ್ಲಿ ತಿಳಿಸಿದಂತೆ ನಿರ್ದೇಶಕರು ಲೆಕ್ಕ ಪರಿಶೋಧನಾ ಇಲಾಖೆ ಇವರಿಂದ ಅನುಮೋದಿಸಲ್ಪಟ್ಟ ಪಟ್ಟಿಯಲ್ಲಿಯ ಒಬ್ಬ ಲೆಕ್ಕ ಪರಿಶೋಧಕರನ್ನು ಲೆಕ್ಕ ಪರಿಶೋಧನೆಗೋಸ್ಕರ ನೇಮಕ ಮಾಡಬೇಕಾಗಿರುತ್ತದೆ. ಈ ವಿಷಯ ಕೂಡ ಸಭೆಯಲ್ಲಿ ಚರ್ಚಿಸುವುದು ಅವಶ್ಯಕವಾಗಿದೆ. ಮುಖ್ಯವಾಗಿ ಆಯವ್ಯಯ ಆಡಳಿತ ಮಂಡಳಿಯವರು ತಯಾರಿಸಿರತಕ್ಕಂಥ ಒಂದು ವರ್ಷದ ಸಂಘದ ಆಯವ್ಯಯದ ಬಗ್ಗೆ ಚರ್ಚೆ ನಡೆದು ಅವರು ತಯಾರು ಮಾಡಿದಂಥ ಆಯವ್ಯಯವನ್ನು